ರವಿ ಕೇಸ್ನೊಳಗೆ ಏನು ಹೇಳ್ಯಾರ ಕಮಿಷನರ್, ಆ ಅನ್ಫಿಟ್ ಕಮಿಷನರ್, ಇನ್ಮೇಲೆ ಅವ್ರಿಗೆ ಅನ್ಫಿಟ್ ಕಮಿಷನರ್ ಅಂತ ಕೂರೋದು. ಅನ್ಫಿಟ್ ಕಮಿಷನರ್ ಏನು ಹೇಳ್ಯಾರ, ಮತ್ತು ಅದನ್ನೆಲ್ಲರೂ ಉಳಿದವರು ರಾಜಕಾರಣಿಗಳು, ಕಾಂಗ್ರೆಸ್ಸಿನ ರಾಜಕಾರಣಿಗಳು ಸಮರ್ಥನೆ ಮಾಡ್ತಾ ಇದ್ದಾರೆ. ನಿನ್ನೆ ಯಾರೋ ಇವರು ಹೇಳಿದ್ದಾರೆ, ಎಚ್ ಕೆ ಪಾಟೀಲ್ರು ಹೇಳ್ಯಾರ, ಇಲ್ಲ ಅಲ್ಲಿ ಭಾಳ ಸೇರ್ತಿದ್ರಂತ ಎಲ್ಲ ಕಡೆ ಓಡಾಡ್ಸ್ಯಾರ ಅಂತೇಳಿ. ಇವ್ರು ಏನ್ರಿಪ್ಪ ಇವ್ರು ತಿಳುವಳಿಕೆ ಏನು ರಕ್ಷಣೆ ಮಾಡೋ ಸಂಬಂಧ ಅಂತ 10,000 ಮಂದಿ ಕಬ್ಬಿನ ಗಂಧಿ ಒಳಗೆ ಕಲ್ಲಿನ ಕ್ವಾರಿ ಒಳಗೆ ಆಮೇಲಿಂದ ಫಾರೆಸ್ಟ್ದೊಳಗೆ ರಕ್ಷಣೆ ಮಾಡೋರು ಇವರು. ಅದ್ರ ಜೊತೆಗೆ 10,000 ಜನನ ಒಳಗೆ ಬಿಡ್ಲಿ ಇವ್ರನ್ನ ಎದುರಿಸ್ಲಿಕ್ಕಾಯ್ತು. 4 ಜನನ ಅರೆಸ್ಟ್ ಮಾಡಿದವರು, ಆಮೇಲೆ ಉಳಿದವ್ರನ್ನ ಬಿಟ್ಟರು. ಅವ್ರ ಜೊತೆಗೆ ಒಂದು 50-100 ಜನ ಅರೆಸ್ಟ್ ಮಾಡ್ಲಿಕ್ಕಾಗ್ದಲ್ಲ. ಅವ್ರಿಗೆ ನೀವು ಮತ್ತೆ ಬಹುಮಾನ ಕೊಡೋರು ನೀವು. ಈಗ ದಾಖಲಾಗೈತೆ ಸರ್ 5 ದಿವಸದ ನಂತರ ಪ್ರಕರಣ. ಈಗ 10 ಜನನ ಸಿಟಿ ರೋಡ್ ಮೇಲೆ ಹಲ್ಲೆ ಮಾಡಿದ್ದು 5 ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಸರ್ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಪ್ರಕರಣ ಇದು. ಏಕಾಏಕಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಏನು ಮಾಡಕ್ಕೆ ಹೊರಟದು ಕಾಂಗ್ರೆಸ್? ಅಲ್ಲಲ್ಲ, ನಿನ್ನೆ ಅದ್ರ ಬಗ್ಗೆ ನಾನು ಎಲ್ಲ ವಿವರವಾದಂಥ ಸಂಗತಿಗಳನ್ನು ಹೇಳಿದ್ದೇನೆ. ಕಾಂಗ್ರೆಸ್ ಪಾರ್ಟಿ ಯಾರೂ ಸಹಿತ ತನ್ನ ವಿರುದ್ಧ ದನಿ ಎತ್ತಬಾರ್ದು ಅನ್ನೋಂಥ ಸರ್ವಾಧಿಕಾರಿ ಮನೋಭಾವಕ್ಕೆ ಇಸಿದಾಗ ಕಾನ್ಸ್ಟಿಟ್ಯೂಷನ್ನು ಹೆಸರು ಡಾಕ್ಟರ್ ಅಂಬೇಡ್ಕರ್ ಇದ್ದಾಗ ಅವರಿಗೆ ಅಪಮಾನ ಮಾಡಿದರು. ಯಾರಾದರೂ ಈ ದೇಶದೊಳಗೆ ಸ್ವತಂತ್ರ ಭಾರತದಲ್ಲಿ ಸರ್ಕಾರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನು ಸ್ವೀಕಾರ ಮಾಡಿದಂಥ 26ನೇದಿಂದ ಹಿಡ್ಕೊಂಡು ಬಾಬಾ ಸಾಹೇಬರಿಗೆ ಅತ್ಯುನ್ನತವಾದಂಥ ಗೌರವವನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಮತ್ತು BJP. ಯಾಕಂದರೆ ಅಂಬೇಡ್ಕರ್ ವಿಚಾರದಲ್ಲಿ, ಸಾಮಾಜಿಕ ಸಮಾನತೆ ವಿಚಾರದಲ್ಲಿ ನಿಜವಾದ ನಂಬಿಕೆ ಇಟ್ಟಂಥ ಒಂದು ಪಾರ್ಟಿ ನೇತಾರ ಅಂತಂದರೆ ಅದು ನರೇಂದ್ರ ಮೋದಿ. ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ.